ಹಾಯ್ ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಪ್ರೀತಿಯ ಸ್ವಾಮಿ ಮೆಕ್ಯಾನಿಕಲ್ ಸ್ವಾಮಿ ಮಾತಾಡ್ತಿದ್ದೀನಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಫಾಲೋ ಆಗಿಬಿಡಿ, ಹೊಸಬರು ಕೂಡ. ಹಾಗೆ ಏನಿಲ್ಲ ಫ್ರೆಂಡ್ಸ್, ನಮ್ಮ ಗಾಡಿಗೆ ಪೆಟ್ರೋಲ್ ಒಂದು ಸ್ವಲ್ಪ ಕಮ್ಮಿಯಾಗಿತ್ತು. ಹಾಗೆ ಹಾಕ್ಸ್ಕೊಂಡು ಬರೋಣ ಅಂತ ಹೊರಟೆ. ಹಾಗೆ ಹೋಗ್ತಾ ಪಂಪ್ಸಂದ್ರ ಕಡೆ ಹೋಗೋಣ ಇಲ್ಲ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋಗೋಣ ಸ್ವಲ್ಪ ಅಂತ ಯೋಚನೆ ಆಯಿತು. ಎಲೆಕ್ಟ್ರಾನಿಕ್ ಸಿಟಿ ಆದರೆ ಒಂದು ಸ್ವಲ್ಪ ಹತ್ರ ಆಗುತ್ತೆ ಅಂತೇಳಿ ಆ ಕಡೆನೇ ತಿರುಗಿಸ್ಕೊಂಡೆ. ಎಲೆಕ್ಟ್ರಾನಿಕ್ ಸಿಟಿ ಕಡೆ ಏನೋ ತಿರುಗಿಸ್ಕೊಂಬಿಟ್ಟೆ. ಆದರೆ ಇದೇ ರೋಡಲ್ಲಿ ಟ್ರಾಫಿಕ್ ಇದೆಯಾ ಅನ್ನೋ ಗೊತ್ತಾಗ್ತಿದ್ದೆ. ಪಂಪ್ಸಂದ್ರಕ್ಕೆ ಹೋಗ್ಬೇಕಾಯ್ತು ಅಂದ್ಕೊಂಡು ಇನ್ನೇನು ಮಾಡೋಕ್ಕಲ್ಲ, ಬಂದ್ಬಿಟ್ಟೆ ಅಂತೇಳಿ ಅದೇ ರೋಡಲ್ಲಿ ಹೋದೆ. ಈ ರೋಡು ಯಾವಾಗಲೂ ಟ್ರಾಫಿಕ್ ಇರುತ್ತೆ. ಗಾಡಿ ಬೇರೆ ವರ್ಕ್ಶಾಪಿಗೆ ತಗೊಂಡು ಹೋಗ್ಬೇಕಾಯ್ತು. ಇಲ್ಲಿ ನೋಡಿದ್ರೆ ಟ್ರಾಫಿಕ್ ಆಗಿದೆ. ಆದರೂ ಪರವಾಗಿಲ್ಲ ಅಂತೇಳಿ ವರ್ಕ್ಶಾಪಿಗೆ ಬಂದೆ. ಇಲ್ಲಿ ನಮ್ಮ ಸ್ವಲ್ಪ ಎಲೆಕ್ಟ್ರಿಷಿಯನ್ ವರ್ಕ್ ಮಾಡ್ತಿದ್ರು ನಮ್ಮ ಗಾಡಿಗೆ. ಹಂಗೆ ಎಲೆಕ್ಟ್ರಿಷಿಯನಲ್ಲಿ ಸ್ವಲ್ಪ ವರ್ಕ್ ಇದೆ, ಇನ್ನೂ 1 ಅವರ್ ಆಗುತ್ತೆ. ಅಷ್ಟರಲ್ಲೇ ನಾವು ಗಾಡಿ ಎತ್ಕೊಂಡು ನಮ್ಮ ಆಫೀಸಲ್ಲಿ ಏನೋ ಕರೆದ್ರು ಅಂತೇಳಿ ಹೊರಟಿವಿ. ಇವರು ನಮ್ಮ ಫ್ರೆಂಡು, ಕೇರಳ ಹುಡುಗ. ಹಾಗೆ ಬೊಮ್ಮಸಂದ್ರ ಸೈಡ್ ಹೋಗ್ತಾ ಇದ್ವಿ. ಈ ರೋಡೂ ಸ್ವಲ್ಪ ಟ್ರಾಫಿಕ್ಕು. ನಮ್ಮದು ಇದೇ ಕೆಲಸ, ಆಫೀಸು ವರ್ಕ್ಶಾಪು ಅಂತ ಅಡ್ಡಾಡ್ತಾ ಇರ್ತೀವಿ.
ಇಲ್ಲೇ ಒಂದು ಮುಂದುಗಡೆ ಹೊಂಡಾ ಶೋರೂಮ್ ಇದೆ, ಅದರಲ್ಲಿ ನಮ್ಮ ಫ್ರೆಂಡು ಕೆಲಸ ಮಾಡ್ತಿದ್ದಾನೆ. ಇದೇ ಶೋರೂಮು. ನಮ್ಮ ಫ್ರೆಂಡು ಗುರುಕಿರಣ ಅಂತ, ಅಬ್ಬಿನವಳೆ ಒಂದು ಊರು. ಅರವಿಂದ್ ಲೇಡೀಸು ಅವರು ಹಾಕ್ಯಂಡು ಜಡಿತಾರೆ. ಲೇಡೀಸ್ ಎಲ್ಲಿರ್ತಾರ ಅಲ್ಲಿ ಆರಾಮ್ ಕೆಲಸ ಅಂತೆಲ್ಲ ಕಮ್ಮಿ. ಹಾಂ, ಗಂಡು ಮಕ್ಳಿಗೆ ಇರೋದಾಗೆಲ್ಲ ತಿಗಾರಿಯ ಕೆಲಸ. ನಾವು ಹೋಗ್ತಿರೋ ರೋಡು ಜಿಗಣಿ ರೋಡ್ ಇದು. ಫ್ಲೇವರ್ ಕೆಳಗಡೆ ಬರ್ತೀವಿ. ಈ ಕಡೆ ಮೆಟ್ರೋ ಆಗಿದೆ, ಇನ್ನು ರೆಡಿ ಮಾಡ್ತಾ ಇದ್ದಾರೆ. ಇಷ್ಟೊತ್ತಿ ತಗೋಣ ಕೆಲಸ ಮುಗಿಸಿದ್ವಿ ಕಾರಿಂದ. ಇವಾಗಿನ ಆಫೀಸ್ ಕಡೆ ಹೊರಟಿದ್ವಿ. ಅಲ್ಲಿಂದ ಮನೆ ಕಡೆ ಹೋಗ್ಬೇಕು. ಅಷ್ಟಕ್ಕೆ ನಮ್ಮ ಹುಡುಗರೆಲ್ಲ ಏನೋ ಎಲೆಕ್ಟ್ರಿಕಲ್ ಕೆಲಸ ಸ್ವಲ್ಪ ಮಾಡ್ತಾಯಿದ್ರು. ಎಲ್ಲ ಕಲೆಕ್ಷನ್ ಎಲ್ಲ ಅಲ್ಲೇ ಕೊಟ್ಟಿದ್ದರು. ನಾವು ಸತಿ ಚೆಕ್ ಮಾಡಿ ಟೆಸ್ಟಿಂಗ್ ಮಾಡಿದ್ವಿ. ಅಷ್ಟೊತ್ತಿಗೆ ಅಲ್ಲೇ 7 ಗಂಟೆ ಆಯಿತು. ಮನೆ ಕಡೆ